ನಿರಂತರ ಯೋಗ, ಧ್ಯಾನ, ವ್ಯಾಯಾಮ, ಸಮತೋಲನ, ಉತ್ತಮ ಆಹಾರ ಸೇವನೆ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ ಎಂದು ಮಣಿಪಾಲ ಕೆಎಂಸಿಯ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಂಕರ್ ಪ್ರಸಾದ್ ಹೇಳಿದ್ದಾರೆ. ಅವರು ಕೆಎಂಸಿ ಮತ್ತು ಮಾಹೆ ಮಣಿಪಾಲ ಹಾಗೂ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸಹಯೋಗದೊಂದಿಗೆ ಕಾರ್ಕಳ ಟಿಎಂಎ ಪೈ ರೋಟರಿ ಆಸ್ಪತ್ರೆಯಲ್ಲಿ ನಡೆದ ಅಂಗಾಂಗ ದಾನದ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿ, ವ್ಯಕ್ತಿಯ ಜೀವವನ್ನು ಉಳಿಸುವಲ್ಲಿ ಅಂಗಾಂಗ ದಾನವು ಬಹುಮುಖ್ಯ ಮತ್ತು ಅನೇಕ ವ್ಯಕ್ತಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯವಾಗುತ್ತದೆ ಎಂದರು. ಒಂದು ದೈಹಿಕವಾಗಿ ಪೇಷಂಟ್ಗೆ ಬಹಳ ತೊಂದರೆ ಆಗ್ತದೆ. ಒಂದು ಎಷ್ಟು ಆಕ್ಟಿವ್ ಇರ್ತಾರೆ ಅಷ್ಟೇ ಅವರು ಬರೀ ಆಸ್ಪತ್ರೆಗೆ ಬರೋದು ಹೋಗೋದು ಅಷ್ಟೇ ಆಗ್ತಾ ಇರ್ತದೆ. ಎರಡು, ಮಾನಸಿಕವಾಗಿ ಪೇಷಂಟ್ಗೂ ಕೂಡ ಮತ್ತು ಅವರ ಸಂಬಂಧಿಕರಿಗೂ ಕೂಡ ಬಹಳ ಕಷ್ಟವಾದ ಕಾಯಿಲೆ. ಸಾಮಾಜಿಕವಾಗಿ ಮತ್ತು ಎಲ್ಲರಿಗಿಂತ ಸಮಯ ನಮ್ಮ ಡಯಾಲಿಸಿಸ್ಗೆ ಬರೋದೇ ಆಗಲಿ ಹೋಗೋದೇ ಆಗಲಿ ಬಹಳಷ್ಟು ಸಮಯ ಮನೆಯವರಿಗೆ ಮತ್ತು ರೋಗಿಗೆ ಇದರಲ್ಲೇ ಕಳೆದು ಹೋಗ್ತದೆ. ಹಾಗಾಗಿ ಈ ಕಾಯಿಲೆಯನ್ನು ಎಸ್ಪೆಷಲಿ ನಮ್ಮಂಥ ದೇಶದಲ್ಲಿ ಬಹಳ ಮುಖ್ಯ. ಯಾಕಂದರೆ ಬಹಳ ಜನಸಂಖ್ಯೆ, ನಾವು ಎಷ್ಟೇ ಚಿಕಿತ್ಸೆ ಕೊಟ್ಟರು ಪ್ರಿವೆನ್ಷನ್ ಆಗೋದು ಬಹಳ ಮುಖ್ಯವಾಗ್ತದೆ. ಹಾಗೆ ನಾನು ಈ ಮೂತ್ರಪಿಂಡ ಕಾಯಿಲೆ ಒಬ್ಬ ಮನುಷ್ಯನಿಗೆ ಬರಬಾರ್ದು ಅಂತಾದರೆ ಏನು ಸರಳ ಸೂತ್ರಗಳನ್ನು ಮಾಡ್ಬೋದು ಅಂತಂದರೆ, ಮುಖ್ಯವಾಗಿ ಯಾವುದೇ ಕಾಯಿಲೆ ಆಗಲಿ, ಮೂತ್ರಪಿಂಡ ಕಾಯಿಲೆ ಆಗಲಿ, ಹೃದಯ ಕಾಯಿಲೆ ಆಗಲಿ ಬರಬಾರ್ದು ಅಂತಂದರೆ ಒಂದು, ನಾವು ದೈನಂದಿನ ವ್ಯಾಯಾಮ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಅಟ್ಲೀಸ್ಟ್ ಒಂದು 30 ನಿಮಿಷ ಒಂದು ಯಾವುದೇ ರೀತಿಯಾದ ವ್ಯಾಯಾಮ ನಿಮಗೆ ಸೂಟಬಲ್ ಆಗಬಹುದು. ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಹಾಗೆ ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಯೋಗ ಮಾಡಬಹುದು, ಇದನ್ನು ಧ್ಯಾನ ಮಾಡೋದನ್ನು ಕೂಡ ಅದನ್ನು ಕನ್ಸಿಡರ್ ಮಾಡ್ಕೋಬಹುದು. ಕಾರ್ಕಳ ರೋಟರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತಿನಾಥ್ ಬಳ್ಳಾಲ್ ಮಾತನಾಡಿ, ಗ್ರಾಮೀಣ ಜನರಲ್ಲಿ ಆರೋಗ್ಯದ ಅರಿವು ಹಾಗೂ ಅಂಗಾಂಗ ದಾನದ ಅರಿವು ಮೂಡಿಸುವಲ್ಲಿ ಕೆಎಂಸಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಡಾಕ್ಟರ್ ಕೀರ್ತಿ ಮಾತನಾಡಿ, ಕಾನೂನು ಚೌಕಟ್ಟಿನೊಳಗೆ ಅಂಗಾಂಗ ದಾನ ಮಾಡಲು ಸಾಧ್ಯವಿದೆ. ಒಬ್ಬ ವ್ಯಕ್ತಿ ಮೂತ್ರಜನಕಾಂಗ, ಪಿತ್ತಜನಕಾಂಗದ ದಾನ ಮಾಡಬಹುದು. ಮೃತಪಟ್ಟ ಬಳಿಕ ದೇಹದ ಭಾಗಗಳನ್ನು ದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವಕ್ಕೆ ಬೆಳಕಾಗಬಹುದಾಗಿದೆ ಎಂದರು. ನಾವು ಬೇರೆ ಈಗ ಜೀಶಂಕರ್ ಟ್ರಸ್ಟ್ ಆಗಲಿ ಅಥವಾ ಕರ್ಮಗೋಪಾಲ್ ಅಧಿಕಾರ ಟ್ರಸ್ಟ್ ಅವರು ಸೇರಿಕೊಂಡು, ಹಾಗೆ ನಮ್ಮ ಮಾನ್ಯ ಟ್ರಸ್ಟ್ ಮಣಿಪಾಲ ಮಾನ್ಯ ಟ್ರಸ್ಟ್ ಸೇರಿಕೊಂಡು ಬಿಲೋ ಪೌಡರ್ಗೆ ಬಡ ರೋಗಿಗಳಿಗೆ 270 ರೂಪಾಯಿಗೆ ಪರ್ ಡಯಾಲಿಸಿಸ್ಗೆ 270 ರೂಪಾಯಿಗೆ ಆಗುವಾಗಿ ನೋಡ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ನಮಗೆ ಅಂದಾಜು ಡಯಾಲಿಸಿಸ್ ಒಂದು ದಿವಸ ನಾವು ತಗೊಟ್ಟಾಗಲ್ಲ, ಪ್ರತಿ ವಾರ ಡಯಾಲಿಸಿಸ್ ಬರಬೇಕಾಗ್ತದೆ. ನಮ್ಮ ಸ್ವಂತ ವಾಹನದಲ್ಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿ, ಸೊ ಹಾಗಾಗಿ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಒಂದು ದೃಷ್ಟಿಯಲ್ಲಿ ನಾವು ಇದನ್ನು ಎಲ್ಲವನ್ನು ಸೇರಿಸಿಕೊಂಡು ಕಡಿಮೆ ದರದಲ್ಲಿ, ಆದಷ್ಟು ಕಡಿಮೆ ಕೈಗೆಟುಕುವ ದರದಲ್ಲಿ ಡಯಾಲಿಸಿಸ್ ಮಾಡುವಂತ ಮಾಡ್ತಾ ಇದ್ದೇವೆ. ನನಗೆ ಡಯಾಲಿಸಿಸ್ ಅನ್ನೋದು ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನನ್ನ ಅನುಭವ ಇಲ್ಲಿ ಹೇಳ್ತೇನೆ. ನಾನು ಒಂದು ಬ್ಯಾಂಕ್ ಎಂಪ್ಲಾಯಿ. ನನ್ನ ಕೆಲಸವನ್ನು ಮುಗಿಸಿ 6-7 ಗಂಟೆಗೆ ಕೆಲಸ ಮುಗಿಸ್ತೇನೆ. ಅದಾದ ನಂತರ ನಾನು ಡಯಾಲಿಸಿಸ್ಗೆ ಹೋಗಬೇಕು. ಅಲ್ಲಿ 3-4 ಗಂಟೆ ನನಗೆ ಡಯಾಲಿಸಿಸ್ ಆಗ್ತದೆ. ಮುಗಿಯುವಾಗ ಒಂದು 10-11 ಗಂಟೆ ಆಗ್ತಿತ್ತು. ಅದೆಲ್ಲ ಮುಗಿಸಿ ನಾನು ಒಂದೇ ಮನೆಗೆ ಬರಬೇಕು, 4-5 ಕಿಲೋಮೀಟರ್. ಇದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಯಾವಾಗ ನಮಗೆ ಈ ವಿಷಯ ಗೊತ್ತಾಯ್ತಾ, ಆವಾಗ ಇಮಿಡಿಯೇಟ್ ಆಗಿ ನಾನು ಡಯಾಲಿಸಿಸ್ ಮಾಡಿದೆ. ತುಂಬ ಶಾರ್ಟ್ ಪೀರಿಯಡ್ ಅಂತ ಹೇಳ್ಬೋದು, ಒಂದು 4 ತಿಂಗಳು ಡಯಾಲಿಸಿಸ್ ಮಾಡಿದೆ. ಯಾಕಂತೇಳಿದ್ರೆ ನಾವು ಫಸ್ಟಿಗೆ ಡಿಫೆಕ್ಟ್ ಲೈಫ್ ಲಾಂಗ್ ನರಕಾಂಬ ಇರ್ತಿತ್ತು. ಡಯಾಲಿಸಿಸ್ ಮಾಡ್ತಾ ಹೋಗ್ತಾ ಇರಬೇಕು. ಅದಕ್ಕೆ ವಾರದಲ್ಲಿ 2 ದಿವಸ ಹೋಗ್ತಾ ಇದ್ದೆ. ತುಂಬ ಕಷ್ಟ ಆಗ್ತಿತ್ತು. ಇದೆಲ್ಲ ಹಾಗೆ ಹೋಗುವಂಥದ್ದಲ್ಲ. ಆದರೆ ಈಗ ನಾನು ಮೊದಲು ಏನಿದ್ದೆ ಅಂದರೆ ಈ ಒಂದು 8-10 ತಿಂಗಳಲ್ಲಿ ಏನು ನನ್ನ ವೀಕ್ನೆಸ್ ಇತ್ತು, ಅದಕ್ಕಿಂತ ಮೊದಲು ಹೇಗಿದ್ದೆ ಅದೇ ಥರ ಸ್ಟೇಜಿಗೆ ಬಂದಿದ್ದೇನೆ. ವೆಯ್ಟ್ ಆಗಿರ್ಬೋದು ಅಥವಾ ಆ್ಯಕ್ಟಿವ್ ಇರುವಂಥದ್ದು, ಅಥವಾ ಈಗ ನಾನು ಲಾಂಗ್ ಡ್ರೈವ್ ಮಾಡ್ತೇನೆ. ಎಲ್ಲ ಮೊದಲು ನಾನು ತಿರ್ತಾ ಇದ್ದೆ, ಡೆಲ್ಲಿಗೆಲ್ಲ ಹೋಗ್ತೇನೆ ನಮ್ಮ ಬ್ಯಾಂಕಿಂದ ಕಾನ್ಫರೆನ್ಸಲ್ಲಿ ಇದ್ದು. ಅದೇ ಥರ ನೀವು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದೆ. ಈಗ ಒಂದು 2 ತಿಂಗಳಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡಿದೆ. ಬಟ್ ಟ್ರಾವೆಲ್ ಮಾಡೋದು ನೋಡಿಕೊಂಡು ಹೇಗೆ ಮಾಡಬೇಕು ಅದೆಲ್ಲ ಅವರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡ್ತಾ ಹೋದರೆ. ಈ ಸಂದರ್ಭ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರ ಪ್ರಭು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಂಗಾಂಗ ದಾನಿ ಭರತ್ ಬಂಗೇರ ಹಾಗೂ ಸುರೇಖಾ ಬಂಗೇರ ಅವರನ್ನು ಸನ್ಮಾನಿಸಲಾಯಿತು. ಪ್ರಾಧ್ಯಾಪಕ ಡಾಕ್ಟರ್ ದರ್ಶನ್ ರಂಗಸ್ವಾಮಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಅನುಷಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.